ಸಡನ್ ಆಗಿ ನಿಮ್ ಮನೆಗೆ ಯಾರಾದ್ರೂ ನಂಟ್ರು ಬಂದ್ರೆ ಈ ವಾಂಗಿ ಬಾತ್ ಮಾಡ್ಕೊಡಿ, ತುಂಬಾ ಖುಷಿ ಪಡ್ತಾರೆ. ಒಲೆ ಮೇಲೆ ಬಾಣ್ಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ. ಆ ಎಣ್ಣೆ ಕಾದ್ಮೇಲೆ ಗೋಡಂಬಿ ವಾಂಗಿ ಬಾತ್ ತಿಂತಾ ತಿಂತಾ ಒಂದೊಂದ್ ಕಾಳ್ ಸಿಕ್ತಿದ್ರೆ ಸಖತ್ತಾಗಿ ರುಚಿ ಇರುತ್ತೆ. ಸಣ್ಣಕ್ಕಿರೋ ಎಡೆ ಈರುಳ್ಳಿ ಕುಯ್ಕೊಂಡ್ ಹಾಕೊಳ್ಳಿ. ಅದ್ರ ಮೇಲೆ ಸಣ್ಣ ಕುಯ್ಕೊಂಡಿರುವಂತ 4 ಬದನೆಕಾಯಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನ್ ಮಾಡ್ತಿರುವಂತ ವಾಂಗಿ ಬಾತ್ ಗೊಜ್ಜು 5 ಜನಕ್ಕೆ ಆಗುತ್ತೆ. ಹಂಗೆ ಸ್ವಲ್ಪ ಅಡಿಗೆ ಅರ್ಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೇನು ಟೊಮೊಟೊ, ವಾಂಗಿ ಬಾತ್ ಮಸಾಲಾ ಪುಡಿ, ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದೇ ಒಂದ್ ಗ್ಲಾಸ್ ನೀರ್ ಬಿಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ವಾಂಗಿ ಬಾತ್ ಗೊಜ್ಜು. ಹಂಗೆ ಒಂಚೂರು ರುಚಿ ಕಮ್ಮಿ ಇದ್ರೆ ಒಂಚೂರು ರುಚಿನೂ ಹಾಕೊಳ್ಳಿ. ಸೊ ಫೈನಲ್ ಆಗಿ ವಾಂಗಿ ಬಾತ್ ಗೊಜ್ಜು ರೆಡಿ ಆದ್ಮೇಲೆ ಇನ್ನೇನು ಅನ್ನಕ್ಕೆ ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡ್ ತಿಂತಾ ಇರೋದೆ. ಸಾಕಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಏನಿದು ರವಿ ಇತ್ತೀಚೆಗೆ ಅಡಿಗೆ ಹೇಳ್ಕೊಡ್ತಾವನೆ ಅಂತ ಅನ್ಕೋಬೇಡಿ, ಸದ್ಯದಲ್ಲೇ ಒಂದು ಗುಡ್ ನ್ಯೂಸ್ ಕೊಡ್ತೀನಿ. ದಿನ ದುಡಿತಾನೆ ಇರ್ತೀರಾ, ಹೊಟ್ಟೆಗೆ ಮಾತ್ರ ಮೋಸ ಮಾಡಬೇಡಿ ಅಷ್ಟೇ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.